ನಮಸ್ಕಾರ. ವಂದಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಎಷ್ಟು ದಿವಸ ಆಯಿತು ಅಂತಂದರೆ ನಿಮ್ಮನ್ನು ಭೇಟಿಯಾಗಿ ಬರೋಬ್ಬರಿ ಒಂದು ತಿಂಗಳ ಆಗ್ತಾ ಬರ್ತಾ ಇದೆ. ಕಾರಣ ಇಷ್ಟೇ ಇತ್ತು, ನಾನು ಸ್ವಲ್ಪ ಒಂದು ಹೊಸ ಹೆಜ್ಜೆ ಹಾಕ್ತಾ ಇದ್ದೀನಿ ನಮ್ಮ ವೀಕೆಂಡ್ ವಸ್ತ್ರದಲ್ಲಿ. ಈಗ ಇಷ್ಟು ದಿವಸನೂ ಸಹ ನಿಮಗೆ ವೀವರ್ಸಿಂದ ಸೀರೆಗಳನ್ನು ತಂದು ನಿಮಗೆ ತೋರಿಸಿ ಅದನ್ನು ನಾನು ಸೇಲ್ ಮಾಡ್ತಿದ್ದೆ. ನಿಮ್ಮ ಮನೆಗೆ ಅದನ್ನು ಸೇರಿಸ್ತಾ ಒಂದು ಕೆಲಸವನ್ನು ನಾನು ಮಳೆಗೆ ಇಟ್ಕೊಂಡಿದ್ದೆ. ಆದರೆ ಈ ಸಲ ಮಾತ್ರ ಸ್ವಲ್ಪ ಕ್ರಿಯೇಟಿವ್ ಆಗಿ ಇದೇ ಒಂದು ಫ್ಯಾಬ್ರಿಕ್ಕನ್ನು ನಾವು ಬಳಸ್ಕೊಂಡು, ಈಗ ಟ್ರೆಂಡಲ್ಲಿ ಎಲ್ಲರೂ ಒಂದು ಫ್ರಾಕ್ಸ್, ಲಾಂಗ್ ಫ್ರಾಕ್ಸ್ ಅಂತೆ, ಒಂಥರ 3/4 ಶೈಲಿನಲ್ಲಿರುವಂಥ ಒಂದು ಟ್ರೆಂಡಿ ಫ್ರಾಕ್ಸ್ ಅಂದರೆ ಆ ಗೌನ್ಗಳನ್ನು ಸ್ವಲ್ಪ ನಮ್ಮ ವೈದ್ಯನ್ ವಸ್ತ್ರಗಳಲ್ಲಿ ಸೇರಿಸ್ತಾ ಇದ್ದೀನಿ. ಅದು ನನ್ನದೇ ಒಂದು ಇಷ್ಟೆಯಿಂದ ನಾನೇ ಫ್ಯಾಬ್ರಿಕ್ಕನ್ನು ಆಯ್ಕೆ ಮಾಡಿಕೊಂಡು ಡಿಸೈನು ನಾನೇ ಮಾಡಿಕೊಂಡು, ಅಂದರೆ ಯಾರು ನಮಗೆ ಸ್ಟಿಚ್ ಮಾಡ್ಕೊಡ್ತಾರೋ ಅವ್ರ ಜೊತೆ ನಾನು ಸಂಭಾಷಣೆ ಸ್ವಲ್ಪ ಅಲ್ಲ ತಲೆಯಷ್ಟು ಕೆಡಿಸ್ಕೊಂಡಿದ್ದೀನಿ. ಹಿಂಗೆ ಬೇಕು ಹಾಗೆ ಬೇಕು ಅಂತ ಹೇಳಿ ನಾನೇ ಒಂದು ಇಷ್ಟವಾಗಿ ಮಾಡಿಸ್ಕೊತಾ ಇರುವಂತಹ ಒಂದು ಫ್ರಾಕ್ಸ್ ಇದು ಸ್ಟಾರ್ಟಿಂಗಲ್ಲಿ ನಾನೇನು ಯಾವಾಗಲೂ ಅಷ್ಟೇ, ನಮ್ಮ ಕಲ್ಚರ್ ಅಂದರೆ ನನಗೆ ಭಾಳ ಇಷ್ಟ. ಹಾಗಾಗಿ ಫಸ್ಟು ಟ್ರೆಡಿಷ್ನಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಆರಂಭನೂ ಅಷ್ಟೇ ಸಂಕ್ರಾಂತಿ ಹಬ್ಬಕ್ಕೆ, ಅದು ಹೊಸ ವರ್ಷನೂ ಆಗುತ್ತೆ, ಮೊಟ್ಟ ಮೊದಲನೇ ಒಂದು ಹಬ್ಬನೂ ಆಗುತ್ತೆ ಒಂದು ವರ್ಷದ ಆರಂಭದಲ್ಲಿ. ಹಾಗಾಗಿ ಈ ಸಂಕ್ರಾಂತಿಗೆ ನಾನು ಕೆಲವೊಂದು ಈಗ ಇಕ್ಕತ್ತು, ಇಲಕಲ್ಲು ಈ ಥರ ಸೀರೆಗಳನ್ನು, ಆ ಫ್ಯಾಬ್ರಿಕ್ಕನ್ನು, ಆ ಪ್ಯಾಟರ್ನ್ ಇರುವಂತಹ ಫ್ಯಾಬ್ರಿಕ್ಕನ್ನು ನಾನು ಬಳಸ್ಕೊಂಡು ಫ್ರಾಕ್ಸ್ನ ತಯಾರು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು 7-8 ವೆರೈಟೀಸ್ ನಾನು ತಯಾರು ಮಾಡ್ತಾ ಇದ್ದೀನಿ. ಆದರೆ ಎಲ್ಲರೂ ಒಂದೇ ಸಲ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಎಲ್ಲರೂ ಕೈಯಿಂದ ಮಾಡುವಂಥ ಕೆಲಸ ಆಗಿರುತ್ತೆ. ಮತ್ತು ಯಾಕೆ ನನ್ನ ವೀಕೆಂಡ್ ವಸ್ತ್ರದಲ್ಲೇ ಈ ಫ್ರಾಕ್ಸ್ ನೀವು ಕೊಂಡ್ಕೊಳ್ಬೇಕು, ಅದಕ್ಕೊಂದು ಕಾರಣಗಳೆಲ್ಲ ಹೇಳ್ತಾ ಹೋಗ್ತೀನಿ. ನಾನು ಇದನ್ನು ಮಾಡ್ತಾ ಇರೋದು ಉದ್ದೇಶ ಇಷ್ಟೇ ಇತ್ತು. ಈಗ ನಾನು ಸೀರೆಗಳನ್ನು ತಗೊಂಡ್ಬಂದು ವೀವರ್ಸಿಂದ ನಿಮಗೆ ಸೇಲ್ ಮಾಡುವಾಗ ವೀವರ್ಸ್ ಸಪೋರ್ಟ್ ಮಾಡ್ತಾ ಇದ್ದೀನಿ, ಅದು ಚೆನ್ನಾಗಿ ನಡೀತಾ ಇದೆ ದೇವರ ಕೃಪೆಯಿಂದ. ಆದರೆ ಇನ್ನಷ್ಟು ನಾನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ, ಒಂದು ಬಡ್ಜೆಟ್ ಜಾಸ್ತಿನಲ್ಲಿ ಅವ್ರು ಆರ್ಡರ್ ಮಾಡಬೇಕು ಅಂತಂದರೆ ನನಗೆ ಇಲ್ಲಿ ಸೇಲ್ ಆಗಬೇಕಾಗತ್ತೆ ಸೀರೆಗಳು, ಅಥವಾ ಅವರಿಂದ ತಯಾರಾದಂಥ ಫ್ಯಾಬ್ರಿಕ್ಸು. ನಾನು ಏನೇ ಅಲ್ಲಿಂದ ತಯಾರು ಮಾಡಿದ್ದನ್ನು ತಗೊಂಡ್ರೂ ಸಹ ಹೆಚ್ಚು ಕೊಡಬೇಕು ಅಂತಂದರೆ ನನಗೆ ಇಲ್ಲಿ ಜಾಸ್ತಿ ಬಳಕೆ ಆಗಬೇಕು, ಹಿಂಗೆ ಆಗುತ್ತೆ. ಹಾಗಾಗಿ ನಾನು ಯೋಚನೆ ಮಾಡಿದ್ದು ಇಷ್ಟ ಆಗಿತ್ತು, ನಮ್ಮ ವೀವರ್ಸಿಂದ ತಯಾರಾದಂತಹ ಫ್ಯಾಬ್ರಿಕ್ಕನ್ನೇ ನಾನು ಬಳಸಿಕೊಂಡು ಈ ಫ್ರಾಕ್ಸನ್ನು ಮಾಡ್ತಾ ಇದ್ದೀನಿ. ಅದು 4-5 ವೆರೈಟೀಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೊಡಕ್ಷನ್ ನಡೀತಾ ಇದೆ. ನಮ್ಮ ಪ್ರೊಡಕ್ಷನ್ ಇದು ಮೊಟ್ಟ ಮೊದಲಾಗ್ತಾ ಇರೋದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಮತ್ತೆ ಮೊದಲಾಗಿ ಕಾರಣಗಳು ಹೇಳ್ತಾ ಹೋಗ್ತೀನಿ ನೋಡಿ. ನೀವು ಇಲ್ಲೇ ಯಾಕೆ ಈ ಫ್ರಾಕ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ, ಒಂದು ಬಡ್ಜೆಟ್ ರೇಂಜಲ್ಲಿ ಇರುತ್ತೆ. ಮತ್ತು ರೆಡಿಮೇಡ್ ಫ್ರಾಕ್ಸ್ ಯಾವಾಗಲೂ ಅಷ್ಟೇ ಬೊಟಿಕ್ಕಲ್ಲಿ ತಯಾರಾದಂತಹ ಕ್ವಾಲಿಟಿ ಇರೋದಿಲ್ಲ. ನೀವೇ ಬೇಕಾದರೆ, ಅಂದರೆ ನನಗಂತೂ ನಿಮಗೆ ಅನುಭವ ಜಾಸ್ತಿ ಇರುತ್ತೆ ಇದರಲ್ಲಿ. ನೀವು ಒಂದು ಬೊಟಿಕ್ ಹತ್ರ ಹೋಗಿ ಒಂದು ನಿಮ್ಗೆ ಆ ಪ್ಯಾಟರ್ನ್, ಅಂದರೆ ಆ ಶೈಲಿಯ ಒಂದು ಫ್ರಾಕ್ ನೀವು ಸ್ಟಿಚ್ ಮಾಡಬೇಕು ಅಂತಂದರೆ ತುಂಬಾ ಚಾರ್ಜ್ ಮಾಡ್ತಾರೆ ಬೊಟಿಕ್ನವರು. ನಾನು ಅದೇ ಕ್ವಾಲಿಟಿನಲ್ಲಿ, ಅದೇ ಶೈಲಿನಲ್ಲಿ ಮತ್ತು ಫ್ಯಾಬ್ರಿಕಲ್ಲಿನೂ ಸಹ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲದೆ ನಿಮಗೆ ಬೊಟಿಕ್ಕಲ್ಲಿ ತಯಾರಾದಂತಹ ಒಂದು ಒಳ್ಳೆಯ ಫ್ರಾಕ್ ನೀವು ಪಡಿಬೋದು. ಇನ್ನೊಂದು ಎರಡನೇದು, ಮತ್ತು ಫ್ಯಾಬ್ರಿಕ್ ಎಸ್ಪೆಷಲಿ ನಮ್ಮದು ವೀವರ್ಸಿಂದಲೇ ನಾವು ತಗೊಂಬರೋದು. ಮತ್ತು ಲೈನಿಂಗ್ ಕ್ಲಾತ್ ಯಾವಾಗಲೂ ಅಷ್ಟೇ ಒಳ್ಳೇದು ಹಾಕಬೇಕು. ಇಲ್ಲ ಅಂತಂದರೆ ಸ್ವಲ್ಪ ರಫ್ ಆಗಿದ್ರು, ಒಂದು ಕಳಪೆ ಒಂದು ಫ್ಯಾಬ್ರಿಕ್ಕನ್ನು ನಾವು ಯೂಸ್ ಮಾಡಿದರೆ ನೀವು ಹೆಚ್ಚಿನ ಸಮಯ ಅದನ್ನು ಹಾಕ್ಕೊಳ್ಳೋಕ್ಕೆ, ಅಂದರೆ ಅದನ್ನು ನಾವು ಉಡುಪು ತೊಡ್ಕೊಂಡು ನೀವು ಓಡಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಒಳ್ಳೆಯ ಪ್ರೀಮಿಯಂ ಕ್ವಾಲಿಟಿ ಲೈನಿಂಗ್ ಎಲ್ಲ ಕೊಟ್ಟು ಅದನ್ನು ಒಳ್ಳೆ ಸಾಫ್ಟಾಗಿರುವಂಥ ಒಂದು ಫೀಲ್ ನಿಮ್ಗೆ ಆಗಬೇಕು ಅಂತ ಅಷ್ಟು ನಾವು ಕಾಳಜಿ ತಗೊಂಡು ಅದನ್ನು ಮಾಡಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯ, ಈಗ ನೀವು ಡಿಸೈನ್ ಈ ಫ್ರಾಕ್ನ ನೀವು ತೊಡ್ಕೊಂಡಾಗ ಎಲ್ಲ ಕಡೆ ಸಿಗುವಂತಹ ಒಂದು ಗೌನ್ ಇರಬಾರ್ದು. ನೀವು ಯೂನಿಕ್ ಆಗಿರಬೇಕು, ನಾನು ಯೂನಿಕ್ ಆಗಿರಬೇಕು. ಈ ಫ್ರಾಕ್ ಎಲ್ಲಿ ಸಿಕ್ತು, ಎಲ್ಲಿದೆ ಅಂತ ಯಾರಾದರೂ ಕೇಳಿದಾಗ ನಮಗೂ ಖುಷಿ ಆಗುತ್ತೆ. ನಿಮ್ಮನ್ನು ಕೇಳಿದಾಗ ನಮಗಂತೂ ಇನ್ನೂ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ಪ್ರಾಡಕ್ಟ್ ಅಲ್ವಾ. ಹಾಗಾಗಿ ನಮ್ಮ ಕೂಸನ್ನು 10 ಜನ ಕೇಳ್ತಾ ಇದ್ದಾಗ ನಮಗಂತೂ ಇನ್ನೂ ಖುಷಿ ಆಗುತ್ತೆ. ಆ ಒಂದು ಉದ್ದೇಶದಿಂದ ಸ್ಪೆಷಲ್ ಆಗಿ ಕಾಳಜಿ ತಗೊಂಡು ಅದನ್ನು ಡಿಸೈನ್ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಇದು ಒಂದು ಮುಖ್ಯವಾದ ಒಂದು ಕಾರಣ ಆಗುತ್ತೆ. ಮತ್ತು ಇನ್ನೊಂದು, ನನ್ನ ಈ ಮೊದಲಿನಂಥ ಹೆಜ್ಜೆ ಈ ಫ್ರಾಕ್ಸ್, ಅಂದರೆ ರೆಡಿಮೇಡ್ ಒಂದು ಪ್ರಪಂಚಕ್ಕೆ ಹೆಜ್ಜೆ ಇಡುವ ಮೊದಲನೇ ನನ್ನ ಹೆಜ್ಜೆ
ಸ್ಮಾಲ್, ಮೀಡಿಯಮ್ ಅಂದರೆ ಎಲ್, ನಂತರ ಎಕ್ಸೆಲ್, ಈ 4 ಸೈಜಲ್ಲಿ ಮಾತ್ರ ನಾನೀಗ ಮೊಟ್ಟ ಮೊದಲನಾಗಿ ತಯಾರು ಮಾಡಿಸ್ತಾ ಇದ್ದೀನಿ. ಯಾಕಂದರೆ ನನಗೂ ಒಂದು ಸ್ವಲ್ಪ ಬಡ್ಜೆಟ್ ಅನ್ನೋದು ಒಂದಿಷ್ಟು ಇತಿಮಿತಿ ಇರುತ್ತೆ. ಪ್ರಾರಂಭದಲ್ಲಿ ತುಂಬ ಇಲ್ಲಿ ಕಷ್ಟಗಳಿರ್ತವೆ. ಹಾಗಾಗಿ ಎಲ್ ಅಲ್ಲ ಎಸ್, ಎಮ್, ಎಲ್ ಮತ್ತು ಎಕ್ಸೆಲ್, ಈ 4 ಸೈಜಲ್ಲಿ ಮಾತ್ರ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಅಷ್ಟೇ ಈ ರೆಡಿಮೇಡ್ ಫ್ರಾಕ್ಸ್ ಹಾಕ್ಕೊಂಡಾಗ ಟ್ರೆಡಿಷ್ನಲ್ ಇರುತ್ತೆ ಮತ್ತು ಟ್ರೆಂಡಿಯಾಗೂ ಇರುತ್ತೆ. ಬರೀ ಒಂದು ಓಲ್ಡ್ ಥರನೂ ಕಾಣಿಸೋದಿಲ್ಲ. ಫ್ರಾಕ್ಸ್ ಅಂತ ನಾನು ಯಾಕಂತಂದರೆ ಫ್ಯಾಬ್ರಿಕ್ಸ್ ಎಲ್ಲ ನಾನು ಎಂಥದ್ದು ಯೂಸ್ ಮಾಡಿದ್ದೀನಿ ಅಂತಂದರೆ ಇಳಕಲ್ಲು, ಇಕ್ಕತ್ತು, ಅದರ ಜೊತೆಗೆ ಟಿಶ್ಯೂನು ಯೂಸ್ ಮಾಡಿದ್ದೀನಿ. ಅಂದರೆ ಹೆಚ್ಚು ನಮ್ಮ ತನಕ್ಕೆ, ನಮ್ಮ ಭಾರತೀಯ ಒಂದು ಸಂಸ್ಕೃತಿಯ ತಡಕ್ಕೆ ಇರುವಂತಹ ಒಂದು ಮೂಲವಾದಂಥ ಒಂದು ಕಲೆ, ಆ ಕಲೆಯನ್ನು ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಅಂಥ ಫ್ಯಾಬ್ರಿಕ್ಕನ್ನು ಯೂಸ್ ಮಾಡಿಯೂ ಸಹ ನಾನು ಟ್ರೆಂಡಿ ಆಗಿರುವಂಥ ಒಂದು ಹೆಣ್ಣು ಮಕ್ಕಳು ಟೀನೇಜರ್ಸಿಂದ ಒಂದು 40+ನವರವರೆಗೂ ಹಾಕ್ಕೊಳ್ಳೋ ಹಾಗೆ ಗಂಭೀರವಾಗಿ, ನೋಡಲಿಕ್ಕೆ ಸುಂದರವಾಗಿ, ನೀವು ಕಾಣಿಸೋ ಹಾಗೆ ನಾನು ಒಂದಿಷ್ಟು ರೂಲ್ಸ್ ಹಾಕ್ಕೊಂಡು ತಯಾರು ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ನನ್ನ ಒಂದು ಖುಷಿಯಾದ ಸಂಗತಿ. ಇವತ್ತು ವೈಕುಂಠ ಏಕಾದಶಿ. ಎಲ್ಲರಿಗೂ ಸಹ ಏಕಾದಶಿ ಅಂದ ತಕ್ಷಣವೇ ಒಂದು ಕೇಶವ ಅಂದರೆ ನಮ್ಮ ಶ್ರೀನಿವಾಸದ ದಿವಸ, ಎಲ್ಲರೂ ಅಚ್ಚುಮೆಚ್ಚು ಮತ್ತು ಭಯಭಕ್ತಿಗಳು. ಹಾಗಾಗಿ ಈ ವೈಕುಂಠ ಏಕಾದಶಿ ನಿಮ್ಮ ಎಲ್ಲರ ಒಂದು ಕುಟುಂಬಗಳಿಗೆ ಆರೋಗ್ಯ, ಆಯುಷು, ಮುಖ್ಯವಾಗಿ ನೆಮ್ಮದಿ ಎಲ್ಲನೂ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ ಭಗವಂತನಲ್ಲಿ ಹೋಗ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ನಮ್ಮ ಪರಿಶ್ರಮ ಹಿಂದೆ ನಿಮ್ಮ ಬೆಂಬಲ ಇಲ್ಲ ಅಂತಂದರೆ ನನ್ನ ಶ್ರಮ ಎಲ್ಲನೂ ತುಂಬ ಕಷ್ಟ ಆಗ್ತದೆ. ಯಾಕೆ ಮತ್ತೆ ಇಷ್ಟು ವಿಳಂಬ ಆಯಿತು, 1 ತಿಂಗಳಿಂದ ನೀವು ಯಾಕೆ ವೀಡಿಯೋಸ್ ಒಂದು ಹಾಕಿಲ್ಲ ಅಂತಂದರೆ ನನಗೂ ಒಂದಿಷ್ಟು ಹುಡುಕಾಟದ ಕಾತರ ಇತ್ತು. ಈ ಬೆಂಗಳೂರು ಮಹಾನಗರದಲ್ಲಿ ನನಗೆ ಕೈ ಎಟ್ಕುವಂತಹ ಒಂದು ಮ್ಯಾನುಫ್ಯಾಕ್ಚರ್, ಅಂದರೆ ಇದು ಬರೀ ಬೊಟಿಕ್ಸ್ ಒಂದು ಟೈಲರ್ ಹತ್ರ ಹೋಗೋ ಕೆಲಸ ಅಲ್ಲ. ಇದು ಸ್ವಲ್ಪ ಲಾರ್ಜ್ ಅಮೌಂಟ್, ಒಂದೊಂದು ಪೀಸು 200-300 ನಾನು ಪ್ರೊಡಕ್ಷನ್ ಮಾಡುವಾಗ ನನಗೆ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇರಬೇಕು. ಮತ್ತು ನನಗೆ ಒಂದು ಕಮ್ಯುನಿಕೇಷನ್, ಒಂದು ಬಾಡಿ ಲ್ಯಾಂಗ್ವೇಜ್ ಏನೋ ಅಂತೀವಲ್ಲ, ಒಂದು ಕಂಫರ್ಟ್ ಝೋನ್ ಇರುವಂಥವ್ರು ಸಿಗಬೇಕು ಮುಖ್ಯವಾಗಿ. ಅಂಥವ್ರಿಗೋಸ್ಕರ ಹುಡುಕ್ತಾ ಇದ್ದೆ. ಮತ್ತು ಡಿಸೈನ್ ಅಷ್ಟೇ, ನನ್ನ ಟೇಸ್ಟಿಗೆ ನಾನು ಒಂದಿಷ್ಟು ಹೇಳೋಷ್ಟಿಗೆ ಒಂದು ಹೇಳಿದರೆ ಒಂದು 10 ಹೇಳುವಷ್ಟು ಒಂದು ಎದುರುಗಡೆಯವ್ರಿಗೆ ಅದು ಅರ್ಥ ಆಗಬೇಕು. ಅಂಥವ್ರಿಗೋಸ್ಕರ ತುಂಬ ಅದು ಹುಡುಕ್ತಾ ಇದ್ದೆ. ಹಾಗಾಗಿ ಇಷ್ಟು ದಿವಸ ಅದಾಯಿತು. ಕೊನೆಗೆ ದೇವರ ಕೃಪೆಯಿಂದ ನನಗೆ ಒಳ್ಳೆಯವರು ಸಿಕ್ಕಿದ್ದಾರೆ. ಹಾಗಾಗಿ ಅದರ ಪ್ರೊಡಕ್ಷನ್ ಈಗ ಆರಂಭ ಆಗಿದೆ. ಇನ್ನೇನು ಬರುವ 1 ವಾರದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಸಿಗುತ್ತೆ, ಎಲ್ಲ ಬರೋದಿಲ್ಲ. ಅದು ಹಂತವಾಗಿ ಯಾವಾಗ ಬರುತ್ತೋ ಅದೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನಮ್ಮ BK ವಸ್ತ್ರದಲ್ಲಿ ಈ ಹೊಸ ಹೆಜ್ಜೆಯನ್ನು ನೀವು ಬೆಂಬಲಿಸ್ತೀರಾ ಅಂತ ನಾನು ತುಂಬ ಒಂದು ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ಈ ವಿಷಯನ ಈ ಹಬ್ಬದ ದಿವಸ ಹಂಚ್ಕೊಳ್ಳೋಕ್ಕೆ ನಾನು ಭಾಳ ಖುಷಿ ಆಗ್ತಾ ಇದೆ. ಎಲ್ಲರನ್ನೂ ಇದು ಬಳಸ್ಕೊತೀರಾ ಅಂತ ಅನ್ಕೊತಾ ಇದ್ದೀನಿ. ಹಾಗಾಗಿ ತುಂಬ ಖುಷಿ, ಸಂತೋಷದಿಂದ ನಾನು ಈ ವಿಷಯವನ್ನು ನಿಮ್ಮನ್ನು ಹಂಚ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಒಳ್ಳೆಯ ಎಪಿಸೋಡ್ ಜೊತೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಯಾರು ನನ್ನ ಚಾನಲ್ನ ಮೊಟ್ಟ ಮೊದಲನಾಗಿ ವೀಕ್ಷಣೆ ಮಾಡ್ತಿದ್ರು ಅಥವಾ ಇನ್ನೂ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಸಣ್ಣ ಪ್ರಯತ್ನವನ್ನು ದೊಡ್ಡದಾಗಿ ಮಾಡಲಿಕ್ಕೆ ನಿಮ್ಮ ಬೆಂಬಲ ಖಂಡಿತ ಬೇಕಾಗಿದೆ. ಹಾಗಾಗಿ ಖಂಡಿತ ನನ್ನ ಚಿಕ್ಕ ಚಾನಲ್ನ ನೀವು ಬೆಂಬಲಿಸ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಬೆಂಬಲಿಸ್ತಾನೂ ಇದ್ದೀರಾ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮಸ್ತೆ.